ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಂಟಕ ಎದುರಾಗುತ್ತಾ? ನ್ಯೂಸ್ ಫಸ್ಟ್ ಸಂದರ್ಶನದಲ್ಲಿ ವಿಜಯೇಂದ್ರ ಇಂಥದ್ದೊಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳಿಂದ ಮೂಡ ಹಗರಣದ ಆರೋಪ ಕೇಳಿ ಬರ್ತಾ ಇರೋ ಮಧ್ಯೆ ವಿಜಯೇಂದ್ರ ನ್ಯೂಸ್ ಫಸ್ಟ್ ನ ಸಂದರ್ಶನದಲ್ಲಿ ಇಂಥದ್ದೊಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸ್ಥಾನಕ್ಕೆ ಕಂಟಕ ಇದೆ ಅನ್ನೋ ಸುಳಿವನ್ನ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಈ ಬಗ್ಗೆ 2 ತಿಂಗಳ ಬಳಿಕ ಹೇಳ್ತೀನಿ ಅಂತ ಹೇಳಿದ್ ಯಾಕೆ ವಿಜಯೇಂದ್ರ? ಹಾಗಿದ್ರೆ ಈ ಮಾತಿನ ಅರ್ಥ ಏನು? ನ್ಯೂಸ್ ಫಸ್ಟ್ ಜೊತೆ ಬಿವೈ ವಿಜಯೇಂದ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸರ್, ತಪ್ಪು ತಿಳಿಬೇಡಿ, ಈ ಮೂಡ ಹಗರಣದ ಫೈಲು ಬಿಜೆಪಿಯವರಿಗೆ ಕೊಟ್ಟಿದ್ದೇ ಕಾಂಗ್ರೆಸ್ ನಾಯಕರುಗಳು ಅಂತ ಒಂದು ಚರ್ಚೆ ಇದೆಯಲ್ಲ. ಬಿಜೆಪಿಯವರಿಗಂತೂ ಯಾವ ಕಾಂಗ್ರೆಸ್ ಮುಖಂಡರು ಕೊಟ್ಟಿಲ್ಲ. ಆದರೆ ಮೂಡ ಹಗರಣ ಎತ್ತಿರ್ತಕ್ಕಂಥದ್ದೇ ಕಾಂಗ್ರೆಸ್ ಅವರು ಪಿತೂರಿ ಮಾಡಿದ್ದಾರೆ ಅಂತಕ್ಕಂಥ ಚರ್ಚೆ ನಮ್ಮ ಕಿವಿಗೂ ಕೂಡ ಬಿದ್ದಿದೆ. ಸತ್ಯಾಂಶಗಳು ಬರೋದ್ರಿಂದಲೇ ಗೊತ್ತಾಗಬೇಕು. ಸಿದ್ದರಾಮಯ್ಯನವರಿಗೆ ಹೊರಗಡೆ ಶತ್ರುಗಳಿಗಿಂತ ಒಳಗಡೆ ಶತ್ರುಗಳೇ ಜಾಸ್ತಿ ಅಂತೀರಾ? ಎಲ್ಲ ಪಕ್ಷದಲ್ಲಿ ಇದ್ದೇ ಇರ್ತದೆ, ಇವಾಗಲೂ ಕೂಡ ಹಾಗೆ ಆಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಸರ್, 2.5 ವರ್ಷ ಇಡ್ತಾರಾ ಸರ್, ಅಥವಾ ಈ ಕೇಸಲ್ಲಿ ಪದಚ್ಯುತಿಗೊಳ್ತಾರಾ ಸರ್? 2 ತಿಂಗಳು ಆದಮೇಲೆ ಹೇಳ್ತೇನೆ. ಅಂದರೆ 2 ತಿಂಗಳು ಡೌಟು ಅಂತ ಹೇಳ್ತೀರಾ? 2 ತಿಂಗಳು. ಓಕೆ ಸರ್, ಇವತ್ತು ಲೋಕಸಭೆಯಲ್ಲೂ ಸಹ ವಾಲ್ಮೀಕಿ ಮೂಡ ಪ್ರಕರಣವನ್ನು BJP ಸಂಸದರಲ್ಲ ಅದನ್ನು ಪ್ರಸ್ತಾಪ ಮಾಡಿ ದೊಡ್ಡ ಗಲಾಟೆ ಆಗಿ ಮುಂದೂಡಿದ್ದಾರೆ ಸೆಷನ್ನ. ಏನು ಲೋಕಸಭೆ ತನಕ ಹೋಯ್ತಲ್ಲ ಇದು? 187 ಕೋಟಿ ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು, ಮೂಡಾದಿರ್ಬೋದು, ಇದು ಸಣ್ಣ ವಿಚಾರ ಅನ್ಕೋಬೇಡಿ. ಈ ನಾಡಿನಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೊಳ್ಳೆ ಹೊಡೆದಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಸ್ವತಃ ಮುಖ್ಯಮಂತ್ರಿಗಳು ಜವಾಬ್ದಾರಿ ತಗೋಬೇಕಾಗಿತ್ತು ಇಷ್ಟೊತ್ತಿಗಾಗಲೇ. ಏನಿವತ್ತು ದಲಿತರ ಬಗ್ಗೆ ಪರಿಶಿಷ್ಟ ಪಂಗಡಗಳ ಬಗ್ಗೆ ಭಾಷಣ ಬಿಗಿತಾರಲ್ಲ ಇವರು ಕಾಂಗ್ರೆಸ್ನವರು. ಇವತ್ತು ಸರ್ಕಾರ ಬಂದು ಅಧಿಕಾರಕ್ಕೆ ಒಂದು 14-15 ತಿಂಗಳು ಇದೇ ಲೂಟಿ ಮಾಡ್ತಕ್ಕಂಥ ಸ್ಟ್ರಾಟಜಿ ಮಾಡಿದ್ರು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ರಾಹುಲ್ ಗಾಂಧಿಗೆ ಯಾವ ರೀತಿ ಕಪ್ಪ ಕಾಣಿಕೆಯನ್ನು ತಲುಪಿಸ್ಬೇಕು ಅಂತೇಳಿ ಈ ರೀತಿ ಹುನ್ನಾರ ಮಾಡಿ ಬೇರೆ ಯಾವ ದುಡ್ಡು ಸಿಗಲಿಲ್ಲ ಸ್ವಾಮಿ ನಿಮಗೆ. ಅಲ್ಲ, ರಾಹುಲ್ ಗಾಂಧಿ ಅವರೇ ಹೇಳಿದ್ರಲ್ಲ, 0 ಟಾಲರೆನ್ಸ್ ಫಾರ್ ಭ್ರಷ್ಟಾಚಾರ ಅಂತ. ಈಗ ಯಾಕೆ ಮತ್ತೆ ಸುಮ್ಮನೆ ಇದ್ದಾರೆ? ಅದಕ್ಕೆ ಅವ್ರು ಟಾಲರೆನ್ಸ್ ಆಗಿ ಇರಬೇಕು ಅಂತಲೇ ಇಷ್ಟೆಲ್ಲ ಕಪ್ಪ ಕಾಣಿಕೆ ಹೋಗಿರ್ತಕ್ಕಂಥದ್ದು ಲೋಕಸಭಾ ಚುನಾವಣೆಯಲ್ಲಿ. ನೋಡಿ, ಇದು ನ್ಯೂಸ್ ಫಸ್ಟ್ ನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೊಟ್ಟಿರುವಂತಹ ಹೇಳಿಕೆ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅವರ ಹೇಳಿಕೆ, ಸಿಎಂ ಸಿದ್ದರಾಮಯ್ಯ ಈ ಮೂಡ ಹಗರಣದ ಪ್ರಕರಣದಲ್ಲಿ ಪದಚ್ಯುತಗೊಳ್ತಾರ, ಆಗಿದ್ರೆ ಸ್ಥಾನ ಕಳ್ಕೊಳ್ಬೇಕಾಗತ್ತಾ ಅಂದ್ರೆ 2 ತಿಂಗಳ ಬಳಿಕ ಹೇಳ್ತೀನಿ, ಈಗೇನು ಹೇಳಲ್ಲ ಅಂತಾರೆ. ಮತ್ತೆ ಕಾಂಗ್ರೆಸ್ನವರೇ ಇದೊಂದು ಹುನ್ನಾರ ಮಾಡಿದಾರಾ ಅನ್ನೋ ಪ್ರಶ್ನೆಗೆ, ಎಲ್ಲ ಪಕ್ಷದಲ್ಲೂ ಸ್ವಪಕ್ಷದಲ್ಲೇ ರಾಜಕೀಯ ವಿರೋಧಿಗಳಿರ್ತಾರೆ. ಸಿದ್ದರಾಮಯ್ಯನವರ ವಿಚಾರದಲ್ಲಾಗಿರೋದು ಇದೆ. ಬಟ್ ಈ ಹಗರಣವನ್ನ ಮೇಲೆತ್ತಿದ್ದೆ, ಬೆಳಕಿಗೆ ತರೋ ಪ್ರಯತ್ನ ಮಾಡಿದ್ದೆ ಮೊದಲಿಗೆ ಕಾಂಗ್ರೆಸ್ನವರು ಅನ್ನೋ ಚರ್ಚೆ ನನ್ನ ಕಿವಿಗೂ ಬಿದ್ದಿದೆ. ಮುಂದಿನ ದಿನಗಳಲ್ಲಿ ಆ ಬಗ್ಗೆ ನಾನು ಮಾತಾಡ್ತೀನಿ. 2 ತಿಂಗಳಾಗಲಿ, ಅದಾದ್ಮೇಲೆ ಗೊತ್ತಾಗುತ್ತೆ. ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನ ಕಳ್ಕೊಳ್ಬೇಕಾಗಬಹುದು ಅನ್ನೋ ಅರ್ಥದಲ್ಲಿ ನ್ಯೂಸ್ ಫಸ್ಟ್ನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಬಿವೈ ವಿಜಯೇಂದ್ರ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.